ಹೊಂದಾವಣಿಕೆಯಾಗಿ ಚೆನ್ನಾಗಿರ್ತಾರ ಮಕ್ಕಳು ಮೊಮ್ಮಕ್ಕಳು ಎಲ್ಲ. ದುಂಡೆಲ್ಲ ಮುರಿದೋಯ್ತು. ಕೋಳಿ ಫಾರ್ಮ್ ಇದೆ. ನನಗೆ ಲೇಬರ್ ಅವಶ್ಯಕತೆ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮೂಲ್ಯ ಗೋಪಾಲ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ತಮ್ಮನಲ್ಲಿ ನೋಡ್ದಂಗೆ ನಮ್ಮ ಮನೆಗೆ ನಮ್ಮ ಅಜ್ಜಿ ಬಂದಿದೆ. ಲೈಕ್ ಎಂಗೇಜ್ಮೆಂಟ್ಗೆ ಶಾಸ್ತ್ರನ ಗುರ್ತು ಮಾಡ್ಸೋಕ್ಕೆ ಬಂದಿದೆ. ಹಾಗೆಯೇ ಅಜ್ಜಿ ಬಂದಿರೋ ಖುಷಿ ತುಂಬ ಇದೆ. ನಾನು ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಸೊ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದಿದೆ ಊರಿಂದ. ನಮ್ಮ ಸೊನ್ನು ಆಟ ಆಡಿಸ್ತೈತಿ ಇಲ್ಲಿ. ಅಜ್ಜಿ ಬಂದ್ರು ಅಂದ್ರೆ ತಿನ್ನಕ್ಕೇನೋ ತಂದಿದ್ದಾರೆ ಅಂತ. ಮೈಸೂರಿಗೆ ಬಂದಿದೆ ಫ್ರೆಂಡ್ಸ್. ನೋಡಿ ನಮ್ಮ ಅಜ್ಜಿ ಮೈಸೂರಿಗೆ ಬಂದಿದ್ದಾರೆ. ಯಾರಿಗೋ ಫ್ರೆಂಡ್ಸ್ ನೋಡಿ, ಸೊಪ್ಪೆಲ್ಲ ತಗೊಬಂದೈತೆ. ನನ್ನ ವಿಡಿಯೋನ ತಾನೇ ನೋಡ್ತೈತೆ. ಹಾಕಿಸ್ಕೊಂಡು ಹಾಕೋ ನೋಡ್ತೀನಿ ಹೆಂಗ್ ಮಾತಾಡಿದ್ದೀನಿ ನಾನು ಅಂತ. ನೋಡಿ ನನ್ನ ವಿಡಿಯೋ ತಾನೇ ನೋಡ್ತಿರೋದು. ಕಿವಿಗೆ ಹಾಕು ಅಂತ. ಬರ್ತಿದಂಗೆನೆ ಏನೋ ಟೀನ ಕುಡಿಯೋಕೆ ಓಡಾಡ್ತಿದ್ದಾಳೆ. ನಮ್ಮ ಅಮ್ಮನಿಗೂ ಇವಳಿಗೂ ಅದೇನು ಟೀ 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 ಬರ್ತಿದಂಗೆನೆ ಟೀ ಹಿಡ್ಕೊತಿದ್ದಾಳೆ ನೋಡಿ. ನಮ್ಮ ಅಮ್ಮನೂ ಅಷ್ಟೇ ಬತ್ತಿದಂಗೆ ಟೀ, ಇವಳು ಅಷ್ಟೇ ಬತ್ತಿದಂಗೆ ಟೀ. ಈಗ ತಾನೇ ನಮ್ಮ ಅಜ್ಜಿಗೆ ಇಟ್ಕೊಟ್ಟಿದ್ದೆ, ಈಗ ಬತ್ತಿದಂಗೆ ಇವಳು ಟೀ. ಅದು ಏನು ಕಮ್ಮಿ ಕುಡಿತಾಳ? ಕಲ್ಗಚ್ಚು ಕೂಡ ಹೆಂಗೆ ಕುಡಿತಾಳೆ? ಟೀ ಥರ ಕುಡಿಯೋದಿಲ್ಲ, ಕಲ್ಗಚ್ಚು ಹಂಗೆ ಕುಡಿತಾಳೆ. ನಮ್ಮ ಅಜ್ಜಿ ವಿಡಿಯೋ ನೋಡ್ತಾ ಇದೆ. ವಿಡಿಯೋ ನೋಡಾದ್ಮೇಲೆ ಇವಾಗ ಕಾಮಿಡಿ ನೋಡವ ದುಂಡೆಲ್ಲ ಮುರಿದೋಯ್ತು. ಹಲೋ, ಮನೆ ಪಕ್ಕ ಬಂದಿರೋರ್ನ ಮಾತಾಡ್ಸೋದಿಲ್ವಾ? ನೀವು ನಿಮ್ ಹೆಂಡತಿನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಅನ್ಸುತ್ತೆ. ಲಗೇಜ್ ಎಲ್ಲ ಹೆಂಡತಿ ಕೈಯಲ್ಲಿ ಹೊರಿಸ್ತಾ ಇದ್ದೀರಾ. ಶಾಪಿಂಗ್ ನನ್ನ ನೋಡಿ ಲಗೇಜ್ ಎಲ್ಲ ಮಗಳು ಮನೆ, ಮೊಮ್ಮಗಳು ಮನೆ, ಇವಾಗ ಲಾಸ್ಟ್ ನಮ್ಮ ಮನೆ. ಏನ್ ಮಾಡಿದೆ ನಾಚರಮ್ಮಗೆ? ನಾಚರಮ್ಮ ಟೂಡು ಕಿರ್ಚೋದ್ರ ಕಿರ್ಚೋರೆ ಕಿರ್ಚಿದ್ಲು ಗೊತ್ತಾ? ಎಂಗೇಜ್ಮೆಂಟ್ಗೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ. ಯಾರ ಎಂಗೇಜ್ಮೆಂಟ್ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನಮ್ಮಮ್ಮ ನಾನು ಈ ತಿಂಗಳು ಒಂದಿನ ರಜೆ ಮಾಡೋ ಎಂಗೇಜ್ಮೆಂಟ್ಗೆ ಒಂದು ಒಳ್ಳೆ ಸೀರೆ ನೋಡಿದ್ದೀನಿ. ಆ ಸೀರೆ ತಗೋತೀನಿ ಅಂತ ಕೂತದೆ. ನಾಚರಮ್ಮಂಗೆ ಸೀರೆ ಇಲ್ಲ ಹಂಗಾರೆ ಬೇಡ. ಎಲ್ಲರೂ ಕೊಡ್ತಾರೆ, ಕೆಲವೊಂದು ಬಿಟ್ಟು ಅದೆಲ್ಲ ಹೇಳಕ್ಕಾಗಲ್ಲ. ಅದೇನೋ ಕೇಳೋಕೆ ಕೊಡಕಲ್ಲ ಅಂತ ತಿರುಗಿಸಿ ನಾಳೆ ಒಂದಿನ ಅಮ್ಮ ಅವಳಕಿನ್ ಗ್ರ್ಯಾಂಡ್ ಆಗಿ ರೆಡಿ ಐತೀನಿ ಎಂಗೇಜ್ಮೆಂಟ್ಗೆ ಅಂತಿರ್ಲು. ನೀಡ ಬಿಡೋದೇ ಹಿಂಗ್ ಒಳಗ್ಬಿಟ್ಟು ಹಿಂಗ ಅನ್ಬೇಕು. ಅಬ್ಬಬ್ಬಬ್ಬ ಲ್ಯಾಟ್ರಿ
ಬೇಡ ನಂಗೆ ಅಮೃತ ಹೆಂಗ್ ರೆಡಿ ಐತಿ ಎಂಗೇಜ್ಮೆಂಟ್ ಕೇಳು. ಎಣ್ಣೆ ನೋಡಿ ಇಂತ ನೀಲಮ್ಮ, ಐಶ್ವರ್ಯ ರೈ, ರಾಧಿಕಾ ಪಂಡಿತ್, ರಚಿತಾ ರಾಮ್. ಅರ್ಧ ಭಾಗ ಎತ್ಕೋತೀನಿ. ತಡಿ ಬಡ್ಕೊ ಬರ್ತೀನಿ. ಹುಡುಗಿ ಹೆಸರು, ಅವಳ ಹೆಸರು ಲಕ್ಷ್ಮಿ ಅಂತ ದೇವರ ಹೆಸರು ಬಂದಿರೋದು. 1ನೇ ಪಾದ ಮೂಲ ನಕ್ಷತ್ರ. 1ನೇ ಪಾದ ಮೂಲ ನಕ್ಷತ್ರ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಕೃತಿಕಾ ನಕ್ಷತ್ರ ಹುಡುಗಿ ಆಡು. ಇಬ್ರು ರಾಕ್ಷಸ ಆಯ್ತಾರೆ. ಹೊಂದಾವಣಿಕೆಯಾಗಿ ಚೆನ್ನಾಗಿರ್ತಾರ ಮಕ್ಕಳು ಮೊಮ್ಮಕ್ಕಳು ಎಲ್ಲ. ರೂಪಾಯಿ ಇಲ್ಲ ನೀನು ಹೇಳ್ತಿದ್ದಿ ಅಲ್ಲಿ ಕಳ್ಸ್ಬೇಕಂತ ಅಕ್ಕಿ ತಗೊಂಡ್ ಕಳ್ಸದೆ. ಮನಿಗಬೇಕಂತ ಐತಲ್ಲಿ. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಚಿಕನ್ ಗ್ರೇವಿ ಮಾಡಿದೆ. ಎಲ್ಲ ಊಟ ಮಾಡ್ತಿದ್ದಾರೆ ನೋಡಿ. ನಾನು ಮಾಡಿರೋದನ್ನ ತಿಂತಿದ್ದಾರೆ. ಹೆಂಗೆ ಮಾಡಿದ್ದೀನಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ನಮ್ಮ ಅಜ್ಜಿನೂ ತಿಂತೈತೆ. ಊಟ ಮಾಡ್ತಾ ಇದ್ದೀವಿ. ಅವಳು ಏನು ಮಾಡಿಲ್ಲ, ತಿನ್ನಕ್ಕೆ ಮಾತ್ರ ಫಸ್ಟೇ ಓದಿದ್ದಾರೆ. ಅಮೃತ SP ಅವರು. ನಮ್ಮ ಅಜ್ಜಿ. ಅಮ್ಮ ಹೆಂಗೈತೆ? ಅಮ್ಮ ಹೆಂಗೈತಮ್ಮ? ಅಮ್ಮ ನಚರ ನಿಂಗೆ ಪುಡಿಯಮ್ಮ ಚೆನ್ನಾಗಿದೆ. ಹಂಗೆ ಕೂತ್ಕೋ. ನೋಡಿ ಫ್ರೆಂಡ್ಸ್, ಚಿಕನ್ ಗ್ರೇವಿ ಮಾಡಿದೆ. ನಮ್ಮನೇಲಿ ಆಲ್ಮೋಸ್ಟ್ ಚಿಕನ್ ಎಲ್ಲ ಇದ್ದೇ ಇರುತ್ತೆ. ನಮ್ಮ ಸಣ್ಣ ಟಮಿಗೋ. ನಮಸ್ಕಾರ. ನಾನೀಗ ಏನಪ್ಪ ಹೇಳ್ತಿರೋದು ಅಂತಂದರೆ, ನಮ್ಮದು ಮೈಸೂರು ಹತ್ರ ಹಾಲ್ಯ ಅಂತ ಇದೆ ಅಲ್ಲಿ, ರಾಂಪುರ ಹಾಲ್ಯ ಉಲ್ಲಳ್ಳಿ ಅಂತ ಕೇಳಿದರೆ, ನಂಜನಗೂಡು ಡಿಸ್ಟಿಕಲ್ಲಿ ನಮ್ಮದು 3 ಕೋಳಿ ಫಾರ್ಮ್ ಇದೆ. ನನಗೆ ಲೇಬರ್ ಅವಶ್ಯಕತೆ ಇದೆ. ಅದರಿಂದ ನನ್ನ ಸ್ಕ್ರೀನಲ್ಲಿ ನಂಬರ್ ಕೊಡ್ತೀನಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ಇಮ್ಮಿಡಿಯೇಟ್ಲಿ ಲೇಬರ್ ಬೇಕು. ಅದು ಫ್ಯಾಮಿಲಿ ಆದರೂ ಓಕೆ, ಬ್ಯಾಚ್ ಅಂದರೆ ಬಾಯ್ಸ್ ಆದ್ರೂ ಓಕೆ, ಸಿಂಗಲ್ ಬಾಯ್ಸ್ ಆದರೂ ಓಕೆ. ನಿಮಗೆ ನಾನು ಮಂತ್ಲಿ ಸ್ಯಾಲ್ರಿನಾದರೂ ಕೊಡ್ತೀನಿ. ಇಲ್ಲ ಬ್ಯಾಚ್ ವೈಸಲ್ಲಿ ಒಂದು ಬ್ಯಾಚ್ ಎತ್ತದ ಮೇಲೆ ಸ್ಯಾಲ್ರಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ಆ ಥರ ಆದ್ರೂ ಓಕೆ, ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ. ನಿಮ್ಗೆ ಉಳ್ಕೊಳ್ಳೋಕೆ ಮನೆ ಇದೆ, ಮತ್ತು ನಿಮಗೆ ಊಟಕ್ಕೆ ಅದು ಗ್ಯಾಸ್ ಮತ್ತು ಅಕ್ಕಿ ಅದೇನು ವ್ಯವಸ್ಥೆ ಮಾಡ್ಕೊಡ್ಬೇಕು ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ. ನನಗೆ ಇಮಿಡಿಯೇಟ್ಲಿ ಗಾಡಿ ಕೊಡ್ತಿದೆ. ನಿಮಗೆ ಟೌನಿಗೆ ಸ್ವಲ್ಪ ದೂರ ಇರೋದ್ರಿಂದ ನಿಮ್ಗೆ ಓಡಾಡೋಕ್ಕೆ ಗಾಡಿನೂ ಕೂಡ ನಾನು ಕೊಡ್ತೀನಿ. ಆದ್ದರಿಂದ ನನಗೆ ಫ್ಯಾಮಿಲಿ ಆದ್ರೂ ಓಕೆ, ಬಾಯ್ಸ್ ಆದರೂ ಓಕೆ. ನನಗೆ ಇಮ್ಮಿಡಿಯೇಟ್ಲಿ ಕೋಳಿ ಫಾರ್ಮ್ಗೆ, ಬಾಯ್ಲರ್ ಕೋಳಿ ಫಾರ್ಮು ಒಂದು 7,000, ಒಂದು 9,000, ಒಂದು 4,000, 3 ಫಾರ್ಮಿಗೂ ನಂಗೆ ಲೇಬರ್ ಅವಶ್ಯಕತೆ ಇದೆ. ತುಂಬ ಎಮರ್ಜೆನ್ಸಿ ಇದೆ. ಗೊತ್ತಿರೋ ಅಂಥವ್ರು, ಅಟ್ಲೀಸ್ಟ್ ಮಾಡೋಕ್ಕೆ ಆಸಕ್ತಿ ಇರೋವಂಥವ್ರು ಪೂರ್ತಿ ಡೀಟೇಲ್ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ನಿಮಗೆ ಎಕ್ಸ್ಪೆಕ್ಟೆಡಾಗಿ ಸಂಬಳ ಇದೆ ನನ್ನ ಕಡೆಯಿಂದ. ಒಳ್ಳೆ ಸಂಬಳನೇ ಕೊಡ್ತೀನಿ. ತುಂಬ ಎಮರ್ಜೆನ್ಸಿ ಇದೆ.